ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಬ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಅಂತ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನಪ್ಪ ಅಂತಂದರೆ ಒಂದು ಒಂದೂವರೆ ತಿಂಗಳು ಊರಲ್ಲಿ ಇದ್ದು ಬಂದಿದ್ವಿ. ಸೊ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಇರೋಣ ಅಂತ ಹೇಳ್ಬಿಟ್ಟು ನಾವು 10 ಡೇಸ್ ಬಿಫೋರೇ ಬಂದ್ವಿ. ಕೆಲವೊಂದು ಹೋಮ್ವರ್ಕ್ ಎಲ್ಲ ಇತ್ತು, ಮಾಡಿಸೋದಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮತ್ತೆ ತಿರ್ಗಾ ನಾವು ಇವತ್ತು ಊರಿಗೆ ಹೊರಟಿದ್ದೀವಿ. ಬಹಳ ದಿನ ಆಯಿತು ನಮ್ಮ ಅಕ್ಕ ನಾವು ಭೇಟಿ ಆಗದೆ ಇರೋದು. ಅಂದರೆ ರೀಸೆಂಟಾಗಿ ಭೇಟಿಯಾಗಿದ್ದೀವಿ, ಬಟ್ ಒಂದು ಮನೆಯಲ್ಲಿಲ್ಲ, ನಮ್ಮ ಅಮ್ಮನ ಮನೆಯಲ್ಲಿ ಇಲ್ಲ. ಹಬ್ಬಕ್ಕೂ ಬರಲ್ಲ ಅವಳು. ನನಗೂ ಟೈಮ್ ಸಿಗುತ್ತೆ, ಬಟ್ ನನಗೆ ಯಾರೂ ಇಲ್ಲ ಅಂತಂದರೆ ಹೋಗೋಕ್ಕೆ ನನಗೂ ಮನಸ್ಸಾಗಲ್ಲ. ಹಾಗಾಗಿ ಹೋಗೇ ಇರಲಿಲ್ಲ. ಇಲ್ಲೇ ಗಂಡನ ಮನೆಯಿಂದ ಮತ್ತೆ ರಿಟರ್ನ್ ಗುಲ್ಬರ್ಗಕ್ಕೆ ಬರ್ತಿದ್ದೆ, ಮತ್ತು ಇಲ್ಲಿಂದ ಮತ್ತು ಅಲ್ಲಿಗೆ ಹೋಗ್ತಾಯಿದ್ದೆ. ಹಾಗಾಗಿ ಸೊ ಇವಾಗ ಫೋನ್ ಮಾಡಿದ್ಲು, ನಾನು ಇವತ್ತು ಹೊರಟಿದ್ದೀನಿ, ನೀನು ಬಾ, ಇಬ್ಬರು ಒಟ್ಟಿಗೆ ಸೇರಿ ಒಂದು 2-3 ಡೇಸ್ ಇದ್ಬಿಟ್ಟು ನಾನು ಆ ಕಡೆ ಹೋಗ್ತೀನಿ, ಈ ಕಡೆ ಬರಕತ್ತಿ ಅಂತ ಹೇಳಿದ್ಲು. ಹಾಗಾಗಿ ಇವಾಗ ನಮ್ಮದು ಪ್ಲ್ಯಾನ್ ಏನಿರಲಿಲ್ಲ ಹೋಗ್ಬೇಕನ್ನೋದು, ಇಲ್ಲೇ ಇರಬೇಕನ್ನೋದು ಪ್ಲ್ಯಾನೇ ಇತ್ತು. ಬಟ್ ಇವಾಗ ಫೋನ್ ಮಾಡಿ ನಿನ್ನೆ ಹೇಳಿದ್ಲು. ಹಾಗಾಗಿ ಅವಳು ಇವತ್ತು ಹೊರಟಿದ್ದಾಳೆ. 12 o'clock ಇವಾಗ ಬಿಟ್ಟಿರ್ಬೋದು, ಮೇ ಬಿ 12 o'clock. ಬಟ್ ನಾವು ಇವಾಗನೂ ಹೋಗ್ತಾ ಇಲ್ಲ, ಸಾಯಂಕಾಲ ಈವ್ನಿಂಗ್ ಟೈಮು ಅಥವಾ 7 o'clock ಇಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸೊ ಮತ್ತೆ ತಿರ್ಗಾ ಊರಿಗೆ ಹೊರಟಿದ್ದೀವಿ. ಆ್ಯಂಡ್ ಭಾಳ ದಿನ ಆಯಿತು. ಅವಳಿಗೆ ಟೈಮ್ ಸಿಗೋಲ್ಲ, ಅವಳು ಟೀಚರ್ ಆಗಿರೋದ್ರಿಂದ ಸೂಟಿ ಎಲ್ಲ ಸಿಗೋದು ಸ್ವಲ್ಪ ಕಡಿಮೆನೇ. ಹಾಗಾಗಿ ಸೊ ಬರಲ್ಲ ಅವಳು, ಮನೆ ಕೆಲಸ ಅದು ಇದು ಅಂತ ಇರುತ್ತೆ. ಬಟ್ ನಮಗೆ ಟೈಮ್ ಸಿಗುತ್ತೆ, ಬಟ್ ನಮಗೆ ಯಾರೂ ಇಲ್ಲದೆ ಕಾರಣ ನಾನು ಊರಿಗೆ ಹೋಗ್ತಾ ಇರಲಿಲ್ಲ. ಊರಿಗೆ ಹೋದ್ರೂ ಅಮ್ಮನ ಮನೆಯಲ್ಲಿ ಸ್ಟೇ ಮಾಡ್ತಾ ಇರಲಿಲ್ಲ ಅಷ್ಟೇ. ಮತ್ತು ನಾನು ಕೆಲಸ ಮುಗಿಸ್ಕೊಂಡು ಮತ್ತೆ ಏನಂದರೆ ರಿಟರ್ನ್ ಈ ಕಡೆ ಗಂಡನ ಮನೆಗೆ ಬರ್ತಾಯಿದ್ದೆ. ಯಾವಾಗಾದರೂ ಹೋದ್ರೂ ಸಮ್ಟೈಮ್ಸ್ ಒಂದಿನ ಅಥವಾ ಹೋಗಿ ಭೇಟಿಯಾಗಿ ಮಾತಾಡಿಕೊಂಡು ಬರ್ತಾಯಿದ್ದೆ. ಹಾಗಾಗಿ ಸೊ ಇವಾಗ ಹೊರಟಿದ್ದೀನಿ. ಆ್ಯಂಡ್ ಮನೆ ಕೆಲಸ ಎಲ್ಲ ಆಯಿತು. ಸೊ ಅವಾಗಿನಕ್ಕಿಂತಲೂ ಸ್ವಲ್ಪ ಇವಾಗ ಪರವಾಗಿಲ್ಲ ಅಂತ ಹೇಳ್ಬೋದು, ಬೆಟರ್. ಅಂದರೆ ಅಷ್ಟು ಪೂರ್ತಿ ಏನು ಆರಾಮಾಗಿಲ್ಲ, ಬಟ್ ಓಕೆ ಅಂತ. ಮತ್ತೆ ತಿರ್ಗಾ ಊರಿಗೆ ಹೋಗಿ ಮತ್ತೆ ಆರಾಮ್ ತಪ್ಪಿಸ್ಕೋಗಿದ್ದೀವಿ, ಹೋಗ್ಬೇಡ ಅಂತ ಹೇಳಿದ್ರು. ನಾನೇನಂದೆ, ಮತ್ತೆ 1 ವರ್ಷ ಎಲ್ಲಿ ಹೋಗೋಕ್ಕಾಗಲ್ಲ, ಆ್ಯಂಡ್ ಹೋಗ್ಬೋದು ಬರ್ಬೋದು, ಬಟ್ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 4 days ಅಮ್ಮನ ಮನೆಗೆ ಹೋಗಿ ಇದ್ದು ಬರೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ ಇವಾಗ. ಸೊ ಜಸ್ಟ್ ಸ್ನಾನ ಎಲ್ಲ ಆಯಿತು. ಬಟ್ ಏನಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ನಾಷ್ಟ ಮುಗಿಸ್ಕೊಂಡು ರೆಸ್ಟ್ ಮಾಡಿದೆ. ಹಾಗಾಗಿ ಇವಾಗ ಸ್ವಲ್ಪ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ. ಒಂದು ಅಪ್ಲೈ ಮಾಡಿಕೊಂಡು ಒಂದು 15 minutes ಆದಮೇಲೆ ವಾಶ್ ಮಾಡಬೇಕು. ಹಾಗಾಗಿ ಸೊ ಏನೂ ಹಚ್ಕೊಂಡಿಲ್ಲ, ಬಟ್ ಒಂದು 15 daysಗಿಂತೂ ಇವಾಗ ಓಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ ಗೈಸ್, ಹಾಗೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ ಪ್ರಶ್ನೆ ಇತ್ತು ಅಂದರೆ ಕೇಳಿ, ಆ್ಯಂಡ್ ಅದನ್ನು ನನಗೆ ಸಾಧ್ಯವಾದಷ್ಟು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಶ್ನೆಗಳನ್ನು. ಅಥವಾ ನಿಮಗೆ ಏನು ಇಷ್ಟ ಅದನ್ನು ಹೇಳಿದರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಸೊ ಇಷ್ಟು ದಿನ ಗ್ಯಾಪ್ ಆಯಿತು ಬ್ಲಾಗ್ ಮಾಡೋದಕ್ಕೆ. ಸಡನ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತಾಯಿದೆ. ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಎನರ್ಜಿ ಇರೋಲ್ಲ, ಆಮೇಲೆ ಮೈಂಡ್ ಸರಿಯಾಗಿರಲ್ಲ, ಹೆಲ್ತ್ ಅಷ್ಟೊಂದು ಸರಿಯಾಗಿರಲ್ಲ. ಹಾಗಾಗಿ ಮಾಡೇ ಇಲ್ಲ ನಾನು. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಬರ್ತಾ ಇರುತ್ತೆ. ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ನಿಮ್ಮ ಎಂಕರೇಜ್ ಇತ್ತು ಅಂದರೆ ನನಗೆ ಹೊಸ ಬ್ಲಾಗು ಏನಾದರೂ ಹೊಸದು ಕ್ರಿಯೇಟ್ ಮಾಡೋದು ಕಂಟೆಂಟು, ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗೂ ಇಂಟ್ರೆಸ್ಟ್ ಬರುತ್ತೆ. ಏನೋ ರೆಸ್ಪಾನ್ಸ್ ಇಲ್ಲ ಅಂತಂದರೆ ಯಾವುದೇ ಇಂಟ್ರೆಸ್ಟ್ ಬರಲ್ಲ. ನನಗೆ ಓನ್ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಾಗುತ್ತೆ ಅಷ್ಟೇ, ಓಕೆ? ಸೊ ನಿಮಗೆ ಗೊತ್ತಿಲ್ಲದೆ ಇರೋದು ಅಥವಾ ತಿಳ್ಕೊಬೇಕಾಗಿರೋದು ಏನಾದರೂ ಇತ್ತು ಅಂದರೆ ನನ್ನ ಜೊತೆ ಶೇರ್ ಮಾಡ್ಕೋಬೋದು, ಓಕೆ? ಬನ್ನಿ, ಇವಾಗ ಸ್ವಲ್ಪ ತಲೆ ಬಾಚ್ಕೊಂಡು ಫ್ರೆಶ್ ಅಪ್ ಆಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಒಂದು ಟ್ಯಾಬ್ಲೆಟ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಲ್ಲ, ಹಾಗಾಗಿ ರೆಸ್ಟ್ ಮಾಡಬೇಕು. ಆ್ಯಂಡ್ ಇವಾಗ ನಾನು ತಲೆ ಬಾಚಿಕೊಂಡು ಅದಾದಮೇಲೆ ಬ್ಯಾಗ್ ಪ್ಯಾಕ್ ಮಾಡಬೇಕು. ಏನೂ ತೊಗೊಂಡು ಹೋಗಲ್ಲ ನಾನು, ಜಸ್ಟ್ ಒಂದು 2 days ಆಗೋಷ್ಟು ಬಟ್ಟೆ ಮಾತ್ರ ತೊಗೊಂಡು ಹೋಗ್ತೀನಿ.
ನಮ್ಮ ಮನೆಗೆ ಹೋದರೆ ನಾನು ನನ್ನ ಬಟ್ಟೆ ತೊಗೊಂಡೋಗಲ್ಲ. ಆ್ಯಕ್ಚುಲಿ ಅಲ್ಲಿ ಒಂದಿಷ್ಟು ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ, ಇಲ್ಲಿಂದ ಅಲ್ಲಿಗೆ ನನಗೆ ತೊಗೊಂಡೋಗೋಕ್ಕಲ್ಲ. ಅಮ್ಮನ ಮನೆಯಲ್ಲಿ ಹೋಗ್ತಾ ಇದೆ ಅಂದರೆ ಮಾತ್ರ ನಾನು ಇಲ್ಲಿಂದ ಬಟ್ಟೆ ತೊಗೊಂಡೋಗ್ಬೇಕಾಗತ್ತೆ. ಯಾಕಂದರೆ ಜಾಸ್ತಿ ಜನ ಇರ್ತಾರೆ, ಅಲ್ಲಿ ಬಟ್ಟೆಗಳು ಸಿಗೋದೇ ಇಲ್ಲ. ನಮ್ಮ ಬಟ್ಟೆ ಎಲ್ಲಿರುತ್ತೋ ಏನೂ ಸಿಗೋಲ್ಲ. ಹಾಗಾಗಿ ಇಲ್ಲಿಂದನೇ ತೊಗೊಂಡೋಗ್ತೀನಿ. ಓಕೆ, ಸೊ ಸ್ವಲ್ಪ ವೀಕ್ ಆಗಿದ್ದೀನಲ್ಲ, 1.5 ತಿಂಗಳು. ಹಾಗಾಗಿ ಸ್ವಲ್ಪ ಕಲರೆಲ್ಲ ನಂದು ಪೂರ್ತಿ ಡಲ್ ಆಗಿಬಿಟ್ಟಿದೆ. ಮತ್ತು ರಿಕವರ್ ಆಗುತ್ತೆ, ಇಲ್ಲಿ ಬಂದಮೇಲೆ ರಿಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ಇವತ್ತಿನ ಫುಲ್ ರೋಟೀನ್ ಆ್ಯಂಡ್ ಏನಂದರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇನ್ನು ಅಲ್ಲಿಂದ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಊಟ ಮುಗಿಸ್ಕೊಂಡು ಹೊರಡಬೇಕಂತಂದರೆ 7 o'clock ಆಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ನಾನು ಹುಷಾರಿಲ್ಲದೆ ಇರೋ ಕಾರಣ. ಹಾಗಾಗಿ ಮಿಡಲಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಹೋಗ್ತಾ ಆನ್ ದ ವೇ ಬ್ಲಾಗ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಬಸ್ಸಲ್ಲಿ ಹೋಗಬೇಕು ಅಂದರೆ ಇವತ್ತೇನು ಸ್ಪೆಷಲ್ಲು ಅಂತಂದರೆ ನನಗೆ ಈಗ 7 o'clock ಬಸ್ಸಿಗೆ ಹೋಗ್ತೀನಲ್ಲ, ತುಂಬ ರಶ್ ಇರುತ್ತೆ. ಹಾಗಾಗಿ ಅದು ಒಂದು ಟೆನ್ಷನ್ ಇತ್ತು. ಬಟ್ ಏನಂದರೆ ಬಸ್ಸು ಇವತ್ತು ರಶ್ಶೇ ಇರಲಿಲ್ಲ. ಅದೊಂದು ದೊಡ್ಡ ಖುಷಿ. ಅಂದರೆ ಯಾವಾಗಲೂ ಹೋಗಬೇಕಂದ್ರೆ ಒಂದು 30 ಕಿಲೋಮೀಟ್ರ್ ತನಕ ಬಸ್ ಫುಲ್ ರಶ್ ಇರುತ್ತೆ, ನಿಂತ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗಾಗಿ ಅದೊಂದು ಟೆನ್ಷನ್ ಇತ್ತು. ಬಟ್ ಇವಾಗ ಏನಿಲ್ಲ, ಫುಲ್ ಬಸ್ಸೆಲ್ಲ ಖಾಲಿ ಇದೆ, ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹಿಂದೆಗಡೆ ಕೂತ್ಕೊಂಡಿದ್ವಿ ನಾವು, ಸ್ವಲ್ಪ ಗಾಳಿ ಗಿಳಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಹಾಗೇ ತುಂಬ ಚಳಿ ಕೂಡ ಅಷ್ಟೇ ಬರ್ತಾಯಿತ್ತು, ಎಲ್ಲೋ ಮಳೆ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಸಣ್ಣ ಮಳೆ ಕೂಡ ಬರ್ತಾಯಿತ್ತು. ಒಂಥರ ಫುಲ್ ತುಂಬ ಚೆನ್ನಾಗಿತ್ತು. ನಮ್ಮಮ್ಮಗಂತೂ ಕಿಟಕಿ ಅಂದರೆ ತುಂಬಾ ಇಷ್ಟ. ಬಸ್ಸಲ್ಲಿ ಹೋಗ್ಬೇಕಂದ್ರೆ ಇಬ್ಬರು ಕಿಟಕಿಗೋಸ್ಕರ ತುಂಬ ಜಗಳ ಆಡ್ತಿರ್ತಾರೆ. ಇವನು ಈ ಕಡೆ ಕೂತ್ಕೊಂಡಿದ್ದಾನೆ, ಅವಳು ಆ ಕಡೆ ಕೂತ್ಕೊಂಡಿದ್ದಾಳೆ. ಫುಲ್ ಖಾಲಿ ಇದೆಯಲ್ಲ, ಎಲ್ಲಿ ಬೇಕಲ್ಲಿ ಕೂತ್ಕೋಬೋದು. ಹಾಗೆ ಹೋಗ್ತಾ ಒಂದು 15 ಕಿಲೋಮೀಟರ್ ತನಕ ಆರಾಮ್ಸೆ ಇದ್ಲು. ಆಮೇಲೆ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಳು. ಹಂಗೆ ಮನೆಯಿಂದ ಕಾಲ್ ಕೂಡ ಬರ್ತಾಯಿತ್ತು, ಹೊರಟಿದ್ದೀರಾ ಇಲ್ಲ ಅಂತ ಹೇಳಿಬಿಟ್ಟು. ಏನಿಲ್ಲ ಅಂದರೆ 1.5 ಗಂಟೆ ತನಕ ಹೋಗಿ ರೀಚ್ ಆಗ್ತೀವಿ. ಇನ್ನೊಂದು ಹುಷಾರು ಬೇರೆ ಇರಲಿಲ್ಲಲ್ವ, ಏನು ಮಾಡೋಕ್ಕೂ ಕೂಡ ಮನಸ್ಸೇ ಆಗ್ತಾ ಇರಲಿಲ್ಲ ಬ್ಲಾಗ್ ಮಾಡಬೇಕು ಅಂತಂದ್ರೂ. ಹಾಗೇ ಮನೆಗೆ ಬಂದೆ. ಬರ್ತಾ ದಾರಿಯಲ್ಲಿ ತುಂಬ ಮಳೆ ಇತ್ತು. ಹಾಗೆ ಗಾಡಿ ತೊಗೊಂಡು ಬಂದಿದ್ದೆ ನಮ್ಮಣ್ಣ, ಆ ಗಾಡಿಯಲ್ಲಿ ಹತ್ಕೊಂಡು ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಕೂಡ ಊರಿಂದ ಬಂದಿದ್ಲು. ಅವಳು 4 ಗಂಟೆಗೇನೋ ಬಂದಿದ್ಲು. ಬಂದು ಏನೋ ಫಿಕ್ಸ್ ಮಾಡ್ತಾಯಿದ್ರು ಅವರು. ನಮ್ಮಮ್ಮಂದು ಆ್ಯನಿವರ್ಸರಿ ಐತಲ್ಲ, 2 days ಬ್ಯಾಕು ಅವರೊಂದು ಫೋಟೋ ಮಾಡಿಸಿದ್ರಂತೆ ಫ್ರೇಮು, ಅದು ಫಿಕ್ಸ್ ಮಾಡ್ತಾಯಿದ್ರು. ನಾನು ಆ್ಯನಿವರ್ಸರಿಗೆ ಅಟೆಂಡ್ ಆಗಬೇಕು ಅಂದೆ, ಬಟ್ ನಮ್ಮಮ್ಮ ಯಾವಾಗಲೂ ಆಚರಣೆ ಮಾಡ್ಕೊಂಡಿಲ್ಲ. ಇದು 36ನೇದಲ್ವ, ಮಾಡೋಣ ಅಂತ ಹೇಳ್ಬಿಟ್ಟು ಕೇಕೆಲ್ಲ ಕಳಿಸಿದೆ. ಬಟ್ ಆದರೂ ಅವರು ಇಷ್ಟಪಡಲಿಲ್ಲ. ಬಟ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಕಟ್ ಮಾಡಿ ತಿಂದಿದ್ದಾರೆ. ಇದೊಂದು ಅವ್ರ ಕಡೆಯಿಂದ ಸಣ್ಣದು ಗಿಫ್ಟ್ ಅಂತ ಹೇಳ್ಬಿಟ್ಟು ಇದು ಫೋಟೋ ಮಾಡಿಸಿದ್ದಾರೆ. ಈ ಫೋಟೋದಲ್ಲಿ ಏನಂತಂದರೆ ತೊಟ್ಲ ಕಾರ್ಯಕ್ರಮದ ದಿನ ಇದು ಫೋಟೋನ ತೆಗೆಸ್ಕೊಂಡಿದ್ರು. ಬಟ್ ನೋಡಿದ ತಕ್ಷಣ ತೊಟ್ಲಲ್ಲಿ ಕೂತಿದ್ದಾರೆ ಥರನೇ ಫೀಲ್ ಆಗುತ್ತೆ. ಬ್ಯಾಕ್ ತೊಟ್ಲ ಇದೆ, ಮುಂದೆ ಚೇರ್ ಹಾಕ್ಕೊಂಡು ಕೂತ್ಕೊಂಡಿದ್ರು. ಹಾಗಾಗಿ ನನಗೂ ಕೂಡ ಫುಲ್ ಕನ್ಫ್ಯೂಸ್ ಆಯಿತು, ಎಲ್ಲಿ ಹೋಗಿ ಇವರು ತೊಗೊಂಡಿದ್ದಾರೆ ಅಂತೇಳಿ. ಆಮೇಲೆ ಕೇಳಿದಾಗ ಹೇಳಿದರು. ಆ್ಯಂಡ್ ಇದು ಫೋಟೋ ಫ್ರೇಮು ಜೋರ್ಗೆಲ್ಲಿ ಮಾಡಿಸಿರೋದು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಫೋಟೋ ಫ್ರೇಮ್ ಆದರೂ ಅಲ್ಲೇ ಮಾಡಿಸ್ತಾರೆ ಇವರು. ಆ್ಯಂಡ್ ನಮ್ಮ ಅಕ್ಕ ಕೂಡ ಊರಿಂದ ಬಂದಿದ್ಲಲ್ವ, ಏನೋ ಕೆಲಸ ಮಾಡ್ತಾಯಿದ್ಲು. ನಾನು ಆವಾಗಲೇ ಬಂದಿದ್ದೆ, ಸ್ವಲ್ಪ ಹೊತ್ತು ಕೂತ್ಕೊಂಡೆ, ರೆಸ್ಟ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಮನೆ ತುಂಬ ಮಕ್ಕಳು, ಸಿಕ್ಕಾಪಟ್ಟೆ ಮಕ್ಕಳು. ಅವಳು 3, ನಮ್ಮ ಅಣ್ಣಂದೊಂದು, ಆ್ಯಂಡ್ ನಾನು 2 ಮಕ್ಕಳು. ಟೋಟಲಿ 6 ಮಕ್ಕಳು ಸಿಕ್ಕಾಪಟ್ಟೆ ದಾಂಧಲಿ ಮಾಡ್ತಿರ್ತಾರೆ. ಇನ್ನು ಮುಂದೆ ಅವ್ರನ್ನ ಹಿಡಿಯೋದೇ ಕಷ್ಟ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂತಿದ್ದೆ. ಆ್ಯಂಡ್ ಇನ್ನು ನಮ್ಮ ಅಕ್ಕ ಎಷ್ಟೊತ್ತಿಗೆ 4 o'clockಗೇನೋ ಬಂದಿದ್ಲಲ್ವ, ಬಂದಮೇಲೆ ಮನೆ ಕೆಲಸ, ಕ್ಲೀನಿಂಗು ಅದು ಇದು ಮಾಡ್ತಾನೆ ಇರ್ತಾಳೆ. ಅವಳು ಸುಮ್ಮನೆ ಕೂಡೋದಿಲ್ಲ, ಅದನ್ನೇ ನಡೆಸಿದ್ಲು. ಆ್ಯಂಡ್ ಅಮ್ಮ ಕೂಡ ಬಂದಿದ್ಲಲ್ಲ, ಎಲ್ಲ ಕಡೆ ಒಂದು ಸಾರಿ ವಿಸಿಟ್ ಮಾಡ್ತಾಳೆ ಅವಳು. ಎಲ್ರಿಗೂ ಹೋಗಿ ಭೇಟಿಯಾಗಿ ಬರ್ತಾಳೆ, ಮಾತಾಡಿಸ್ಕೊಂಡು ಬರ್ತಾಳೆ. ಅವಳಿಗೆ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಇನ್ನು ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಆ್ಯಂಡ್ ಹಾಗೆ ಕೂತ್ಕೊಂಡಿದ್ವಿ, ಇನ್ನೇನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ವಿ. ಅವಾಗ ತಾನೇ ಅಂದರೆ 2 days ಬ್ಯಾಕ್ ಏನೋ ಬಂದಿತ್ತಂತೆ ವಿಡಿಯೋ, ತೊಟ್ಲದ ಶಾಸ್ತ್ರದ ವಿಡಿಯೋದು ಬಂದಿತ್ತು. ಆ್ಯಂಡ್ ಅದನ್ನು ಹಾಕೋಣ ನೋಡ್ತಾ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ರು.
ನನಗೂ ಕೂಡ ನೆನಪೇ ಇರಲಿಲ್ಲ ನೋಡಿ. ಯಾವುದೇ ಫಂಕ್ಷನ್ ಆದರೂ ಆವಾಗಿಂದ ಆವಾಗಲೇ ಕೆಲವೊಂದು ವೀಡಿಯೋಗಳು, ಫೋಟೋಗಳೆಲ್ಲ ನೋಡಬೇಕು ಅಂತ ಅನಿಸುತ್ತೆ. ಬಟ್ ನಮ್ಮ ಮನೇಲಿ ಎಲ್ಲ ಲೇಟು. ಮದುವೆ ಆದರೆ 1.5 ಇಯರ್ಗೆ ಫೋಟೋಗಳು ಬರುತ್ತೆ, ವೀಡಿಯೋಸ್ ಬರುತ್ತೆ. ಯಾಕಂದರೆ ಫುಲ್ ಬ್ಯುಸಿ ಆಗಿರ್ತಾರೆ, ಅವ್ರು ಯಾವುದೂ ಕಡೆ ಗಮನ ಕೊಡಲ್ಲ. ಒಂದು ಫೋಟೋಸ್ ತೆಗೆಸ್ಕೊಂಡ್ರು ತೊಗೋಬೇಕಂದ್ರೂ ಒಂದು ಸೆಲೆಕ್ಟ್ ಮಾಡಬೇಕು, ಅವೆಲ್ಲ ಫೈಲ್ ಮಾಡಬೇಕು ಅಂದರೆ ಅವರಿಗೊಂದು ಟೆನ್ಷನ್ನು. ಹಾಗಾಗಿ ಏನೂ ಇಲ್ಲ ಅಂತಂದರೆ ಒಂದು 3 ವರ್ಷನಾದರೂ ತೊಗೊಳ್ತಾರೆ. ಹಾಗಾಗಿ ವಿಡಿಯೋ ಕೂಡ ತುಂಬ ಲೇಟಾಗಿ ಬರುತ್ತೆ ಬಿಡು, ಎಲ್ಲಿ ಅಂತ ಹೇಳ್ಬಿಟ್ಟು ನೆನಪೇ ಹಾರಿಬಿಟ್ಟಿದ್ವಿ. ಬಟ್ ಹೋದ ತಕ್ಷಣ ಬಂದಿತ್ತಂತೆ. ಹಾಗಾಗಿ ವಿಡಿಯೋನ ಹಾಕಿದ್ದಾರೆ, ನೋಡೋಣ ಹೆಂಗೆ ಬಂದಿದೆ ವಿಡಿಯೋ ಅಂತ. ಅಂದರೆ ಚಿಕ್ಕ ಫಂಕ್ಷನ್ ಅಲ್ವಾ, ಹಾಗಾಗಿ ಚಿಕ್ಕ ಫಂಕ್ಷನ್ ಆದ್ರೂ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದೀವಿ. ಎಲ್ಲ ಮೆಮೊರೀಸ್ ಇರಬೇಕು ಜೀವನದಲ್ಲಿ, ಯಾವುದು ಕೂಡ ಮಿಸ್ ಆಗಬಾರ್ದು ಅನ್ನೋದೊಂದು ನಂದು ಯಾವಾಗಲೂ ಥಾಟ್ ಇರುತ್ತೆ. ಆ್ಯಂಡ್ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಇದು ನಮ್ಮ ಮನೆ ಹನುಮಾನ್ ದೇವರು, ಊರಿನ ಗುಡಿಯಲ್ಲಿ ವಿಡಿಯೋಸನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದು. ಇವನಂತೂ ಅವನ ವಿಡಿಯೋ ನೋಡಿ ಅವನೇ ನಗ್ತಾ ಇದ್ದಾನೆ. ಇದು ನಾನು ಇಲ್ಲೇ ಹೆಂಗೆ ಬಂದಿದ್ದೀನಿ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ನಮಗೇನು ಗೊತ್ತಾಗ್ತಾ ಇರಲಿಲ್ಲ, ಬಟ್ ಈಗಿನ ಮಕ್ಕಳೆಲ್ಲ ಐಡೆಂಟಿಫೈ ಮಾಡ್ತಾರೆ. ಇದು ನಾನು, ಇದು ವಿಡಿಯೋದಲ್ಲಿ ನಾನೇ ಇದ್ದೀನಿ, ಇದು ನಮ್ಮಮ್ಮ, ಎಲ್ಲ ಅವನೇ ಕುಣ ಹಿಡಿತಾ ಇದ್ದ. ಬಟ್ ಇನ್ನೊಂದು ನೋಡಿ ನಗ್ತಾ ನಾಚ್ಕೋತಾ ಇದ್ದ. ಅವನಿಗೇನು ತಿಳಿಯುತ್ತೋ ಏನಿಲ್ವೋ ಗೊತ್ತೇ ಇಲ್ಲ. ಹಾಗಾಗಿ ಸೊ ವಿಡಿಯೋ ನೋಡಿ ಈ ಥರ ಬಂದಿದೆ. ಬಟ್ ಆಲ್ಮೋಸ್ಟು ಲೈಟ್ ಕಲರ್ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ನೈಟು ವಿಡಿಯೋ ಮಾಡ್ಕೊಂಡಿರೋದು, ಅಷ್ಟೊಂದೇನು ಬೆಳಕು ಕಾಣಿಸ್ತಾ ಇಲ್ಲ. ಇನ್ನು ನಾವು ಊರಿಂದ ನಮ್ಮ ಅಕ್ಕ ಬಂದಿರೋದಾಗಲಿ, ನಮ್ಮ ತಂಗಿ ಬಂದಿದ್ಲು ಅಂದರೆ, ನಾನು ಬಂದಿದ್ದೆ ಅಂತಂದರೆ ಯಾವುದಾದ್ರೂ ಒಂದು ವೀಡಿಯೋಸನ್ನು ಹಾಕಿರ್ತೀವಿ. ಇವಾಗ ಓಲ್ಡ್ ನಮ್ಮ ಮದುವೆದೆಲ್ಲ ವೀಡಿಯೋದೆಲ್ಲ ಹಾಕ್ತೀವಿ, ಹಾಕಿ ಊಟ ಮಾಡ್ತಾ ಎಂಜಾಯ್ ಮಾಡ್ತೀವಿ. ಲಾಸ್ಟ್ ನಮ್ಮ ಅಣ್ಣನ ಮದುವೆದು ಹಾಕಿದ್ವಿ. ಬಟ್ ಇವಾಗ ಕುಬ್ಸೋದು, ಒಂದು ಸರಿ ಕುಬ್ಸೋದು ಹಾಕಿದ್ವಿ, ಅದಾದಮೇಲೆ ಇದು ತೊಟ್ಲದು. ಈ ಥರ ಹಾಕ್ತಾ ಒಂದು ಸರಿ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಮಾಡ್ಕೊಳ್ತೀವಿ, ಹಿಂಗಿದ್ವಿ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಏನಂದರೆ, ಅವಾಗ ಹೆಂಗಿದ್ವಿ ಈಗಲೂ ಕೂಡ ಹಂಗೆ ಇದ್ದೀವಿ ಎಲ್ಲರೂ, ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ಸ್ವಲ್ಪ ನಮ್ಮ ಅಕ್ಕ ಸ್ವಲ್ಪನೇ ದಪ್ಪ ಆಗಿದ್ದಾಳೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ನಾವೆಲ್ಲ ನೋಡೋದಕ್ಕೆ 5 ಜನ ಸೇಮ್ ಥರ ಕಾಣಿಸ್ತೀವಿ. ಇನ್ನು ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, 5 ಜನಕ್ಕೆ ಸೇಮ್ ಬರುತ್ತೆ, ಏನು ಲೂಸು ಆ ಥರ ಏನಾಗೋದಿಲ್ಲ. ಬಟ್ ವಿಡಿಯೋ ನೋಡ್ತಾ ಎಂಜಾಯ್ ಮಾಡ್ತಾ ಊಟ ಮಾಡ್ತಾಯಿದ್ವಿ. ಅವಾಗೆಲ್ಲ ಹೆಂಗೆ ಅಂದರೆ ಒಂದು ವರ್ಷದ ಹಿಂದೆ ಹೆಂಗಿದೆ ನೋಡಿ ವೀಡಿಯೋಸು, ನಾವು ಎಲ್ಲ ನೋಡ್ತಾ ಎಂಜಾಯ್ ಮಾಡಿದ್ವಿ ಊಟ ಮುಗಿಸ್ಕೊಂಡು. ನನಗಂತೂ ವಿಡಿಯೋ ನೋಡ್ತಾ ಊಟ ಮಾಡೋಕ್ಕಾಗಲ್ಲ, ಯಾಕಂದರೆ ಊಟ ಮಾಡ್ತಾ ಇದ್ದಂದರೆ ಕೆಳಗಡೆ ಪ್ಲೇಟ್ ನೋಡ್ತಾ ಇರ್ತೀನಿ, ಮೇಲ್ಗಡೆ ವಿಡಿಯೋ ನೋಡೋಕ್ಕಾಗಲ್ಲ. ಹಾಗಾಗಿ ನಾನು ಊಟನ ಬಿಟ್ಟು ಮೊದಲು ವಿಡಿಯೋ ನೋಡಿದೆ, ಅದಾದಮೇಲೆ ಊಟ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಕರೆಂಟ್ ಬೇರೆ ಹೋಗೋದು ಬರೋದು ಎಲ್ಲ ಮಾಡ್ತಾಯಿತ್ತು. ಇದು ನೇಮ್ ಸೆರೆಮನಿ ನಾವು ವಿಡಿಯೋ ಮಾಡ್ಕೊಳ್ಳೋ ಟೈಮ್ನಲ್ಲಿ, ಅವಾಗ ವಿಡಿಯೋ ಮಾಡ್ಕೊಂಡಿಲ್ಲ, ಹೆಸರು ರಿವೀಲ್ ಮಾಡೋ ಟೈಮ್ನಲ್ಲಿ ಅದೊಂದು ಮಿಸ್ ಆಗಿಬಿಟ್ಟಿತ್ತು. ಬಟ್ ಇವಾಗ ನಾನು ಏನು ರಿವೀಲ್ ಮಾಡಿದ್ದು ವಿಡಿಯೋ ಇವಾಗ ನೋಡಿದೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ಎಲ್ಲ ಕೆಲಸದಲ್ಲಿ ಇದ್ವಿ ಅಲ್ಲ, ಅವಾಗ ಬಂದು ನೋಡೋಕ್ಕಾಗಿರಲಿಲ್ಲ. ಬಟ್ ಈ ಥರ ಇದೆ ನೋಡಿ. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಯಿತು. ಸೊ ವಿರಾಜ್ ಅಂತ ಹೇಳ್ಬಿಟ್ಟು ನೇಮ್ ಇಟ್ಟಿರೋದು. ಆ್ಯಂಡ್ ಅವಾಗ ಯಾರೆಲ್ಲ ನೋಡಿಲ್ಲ ಇವಾಗ ನೋಡಿ ಈ ಥರ ವೀಡಿಯೋಸನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಫೋಟೋಸ್ ಮಾತ್ರ ಬಂದಿಲ್ಲ, ಬಟ್ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಫಸ್ಟ್ ಯಾವಾಗ ಬಂದಿದ್ದೋ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸನ್ನು ಹಾಕಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಂಗಿದೆ ಗೊತ್ತಿಲ್ಲ, ಬಟ್ ಆದರೂ ಚಿಕ್ಕ ವಿಡಿಯೋ. ಆ್ಯಂಡ್ ಏನಂದರೆ ಹುಷಾರಿಲ್ಲದೆ ಕಾರಣ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಕೊಡೋಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಬ್ಲಾಗಲ್ಲಿ ಏನಾದರೂ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ಡೈಲಿ ಒಂದೊಂದು ಹಾಕ್ತಾ ನಿಮಗೂ ಕೂಡ ಯೂಸ್ ಆಗೋ ಥರ ವೀಡಿಯೋಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೇಮ್ ಕೂಡ ಓಪನ್ ಆಯಿತು. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.